ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯ ಅನ್ನೋ ಒಂದು ಟಾಸ್ಕ್ ಅನ್ನ ಈ ವಾರ ಪೂರ್ತಿ ನಡ್ಸ್ಕೊಂತ ಬಂದ್ರು. ಆದ್ರೆ ಇವತ್ತು ಕೊನೆಯ ದಿನ. ಸೊ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಶಿಪ್ ಓಟಕ್ಕೆ ಈಗ ಮನೆಯ ಕ್ಯಾಪ್ಟನ್ ಆಗಿರುವ ಮಂಜಣ್ಣ ಅವರು ಮತ್ತೆ ಆಯ್ಕೆಯಾಗಿದ್ದಾರೆ. ಸೊ ಅವರ ಜೊತೆಗೆ ಆಡ್ಲಿಕ್ಕೆ ಎರಡು ಟೀಮ್ ಇಂದ ಯಾರು ಆಯ್ಕೆ ಆಗ್ತಾರೆ ಅಂತ ಹೇಳಿ ಈಗ ಸದ್ಯಕ್ಕೆ ಗೊತ್ತಾಗಬೇಕಾಗಿದೆ. ಅದಕ್ಕೋಸ್ಕರ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಮೊದಲ ಟಾಸ್ಕ್ ಅನ್ನ ಇಬ್ಬರ ಒಂದು ಹಠದಿಂದ ಕ್ಯಾನ್ಸಲ್ ಮಾಡಲಾಯಿತು. ಅದರ ಶಾಪವನ್ನ ಅಥವಾ ಅದರ ಒಂದು ದುರುಪಯೋಗವನ್ನ ತ್ರಿವಿಕ್ರಮ್ ಮತ್ತೆ ರಜತ್ ಅವರು ಪಡ್ಕೊಂಡ್ರು. ಹಾಗೆ ಈಗ ಎರಡನೇ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ರಿಸಲ್ಟ್ ಬರಲೇಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಸೊ ಇಬ್ಬರು ರಾಜ ಮತ್ತು ಯುವರಾಣಿ ಇಬ್ಬರನ್ನು ಕೂಡ ಅರೆಸ್ಟ್ ಅನ್ನ ಮಾಡಿದ್ದಾರೆ ಅಥವಾ ಬಂಧಿಸಿದ್ದಾರೆ. ಸೊ ಅವರನ್ನ ಅವರ ಗ್ರೂಪ್ ಅಲ್ಲಿರುವಂತಹ ಸೈನಿಕರು ಎಲ್ಲರೂ ಸೇರ್ಕೊಂಡು ಅವರನ್ನ ಬಿಡಿಸ್ಕೊಂಡ್ ಬರಬೇಕು. ಅದು ಯಾವ ರೀತಿ ಅಂತಂದ್ರೆ ಈ ಟಾಸ್ಕ್ ನ ಮುಖಾಂತರ. ಸೊ ಮನೆಯಲ್ಲಿರುವಂತಹ ಅಭ್ಯರ್ಥಿಗಳ ಕಣ್ಣಿಗೆ ಪಟ್ಟೆಯನ್ನ ಕಟ್ಟಿರ್ತಾರೆ. ಒಬ್ಬ ಮಾತ್ರ ಅದರ ಸೂಚನೆಗಳನ್ನ ಕೊಟ್ಕೊಂಡು ಅಲ್ಲಿರುವಂತಹ ಮನೆಯ ಚಿತ್ರಣವನ್ನ ಪೀಸ್ ಮಾಡಿ ಇಟ್ಟಿರ್ತಾರೆ. ಅದನ್ನ ತಗೊಂಡು ಬಂದು ಒಬ್ಬರ ಸೂಚನೆ ಮೇರೆಗೆ ಕಣ್ಣಿಗೆ ಪಟ್ಟೆ ಕಟ್ಟಿರುವಂತಹ ವ್ಯಕ್ತಿ ಆ ಬಾಕ್ಸ್ ಗಳನ್ನ ಜೋಡಿಸಬೇಕು. ಯಾರು ಸರಿಯಾಗಿ ಫಸ್ಟ್ ಜೋಡಿಸ್ತಾರೋ ಅವರು ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡಲಾಗ್ತಿದೆ. ಸೊ ಅದರಂತೆ ಇಬ್ಬರನ್ನ ಇಲ್ಲಿ ಅಂಪೈರ್ ಗಳನ್ನಾಗಿ ಮಾಡಿರ್ತಾರೆ. ಒಂದು ಟೀಮಿಗೆ ಚೈತ್ರ ಅವರು, ಮತ್ತೊಂದು ಟೀಮಿಗೆ ಇನ್ನೊಬ್ರು ಯಾರನ್ನ ಮಾಡಿರ್ತಾರೆ. ಸೊ ಚೈತ್ರ ಅವರು ಹಾಗೂ ತ್ರಿವಿಕ್ರಮ್ ಭವ್ಯ ನಡುವೆ ದೊಡ್ಡ ಮಟ್ಟಕ್ಕೆ ಜಗಳ ಕೂಡ ನಡೆದಿದೆ. ಸೊ ನಾವು ಅನ್ಕೊಂಡ್ವಿ ಇಲ್ಲಿ ರಾಜ ಮತ್ತು ಯುವರಾಣಿಗೆ ಪಟ್ಟೆ ಕಟ್ತಿರೋದು ನೋಡಿದ್ರೆ ಎಲ್ಲೋ ಸೀಕ್ರೆಟ್ ರೂಮಿಗೆ ಬಿಡ್ತಾರೆ ಅನ್ಸುತ್ತೆ, ಅಥವಾ ಒಳಗಡೆ ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಏನೋ ಒಂದು ಟಾಸ್ಕ್ ಅನ್ನ ಬೇರೆ ರೀತಿಯಲ್ಲಿ ಕೊಡ್ತಾರೆ ಅಂತ ಹೇಳಿ. ಬಟ್ ಇದು ರಾಜರನ್ನೇ ಅರೆಸ್ಟ್ ಮಾಡ್ಬಿಟ್ಟು ಮನೆ ಮಂದಿ ಆಡ್ಬೇಕಾಗಿರೋ ಆಟವನ್ನು ಕೊಟ್ಟಿರೋದ್ರಿಂದ ಸೊ ಮನೆಯಲ್ಲಿ ಚೈತ್ರ ಅವರು ಕ್ಯಾಪ್ಟನ್ಶಿಪ್ ಹೋಗ್ಲೇಬೇಕು ಅಂತ ಹೇಳಿದ್ರೆ ಈ ವಾರ ಎಲಿಮಿನೇಷನ್ ಆದ್ರೆ ಮನೆಗಂತೂ ಹೋಗ್ತಾರೆ. ಬಟ್ ಉಳ್ಕೊಂಡ್ರೆ ನೆಕ್ಸ್ಟ್ ವಾರನೂ ಕೂಡ ಇಮ್ಯುನಿಟಿ ಸಿಗತ್ತೆ ಕ್ಯಾಪ್ಟನ್ ಆದ್ರೆ ಅಂತ ಹೇಳಿ ಚೈತ್ರ ಅವರು ಖಂಡಿತವಾಗಿಯೂ ನಾನು ಕ್ಯಾಪ್ಟನ್ಶಿಪ್ ಹೋಗ್ಲೇಬೇಕು ಅಂತ ಹೇಳಿ ತ್ರಿವಿಕ್ರಮ್ ಅವರು ಮುಟ್ಟದೇ ಇರುವಂತಹ ಒಂದು ಬಾಕ್ಸ್ ಕೂಡ ಮುಟ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಪದೇ ಫೋಲ್ ಅನ್ನ ಮಾಡಿಬಿಟ್ಟು ಅವರಿಗೆ ಟೈಮಿಂಗ್ಸ್ ನ ಹಾಳು ಮಾಡ್ತಾ ಇದ್ದಾರೆ. 1 2 3 ಅನ್ನೋದು 10 ಸೆಕೆಂಡ್ ವರೆಗೂ ಎಣಿಸಬೇಕು ಒಂದ್ಸಲ ಫೋಲ್ ಆದ್ರೆ. ಸೊ ಹೀಗೆ 3 ಸಲ ಆದಾಗ ಭವ್ಯ ಅವರಿಗೆ ಸಿಟ್ಟು ಬರುತ್ತೆ. ಅವರು ಕಣ್ಣಿಗೆ ಪಟ್ಟೆ ಕಟ್ಟಿರ್ತಾರೆ. ಸೊ ಕೈ ತುಂಬಾ ಬಳೆ ಹಾಕಿರೋದ್ರಿಂದ ಜೋರಾಗಿ ಒಂದು ಟೇಬಲ್ಗೆ ಹೊಡೆದಿರೋ ಕಾರಣ ಭವ್ಯರ ಕೈಯಲ್ಲಿದ್ದ ಬಳೆಗಳೆಲ್ಲ ಹೊಡೆದೋಗಿದೆ. ಸೊ ಅದರಿಂದ ಕೈ ಗಾಯ ಆಗಿರುವಂತಹ ಸನ್ನಿವೇಶಗಳು ಬಂದಿರಬಹುದೇನೋ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಸೊ ಇವತ್ತಿನ ಟಾಸ್ಕ್ ಮಾಡು ಇಲ್ಲವೇ ಮಡಿ ಅನ್ನೋದಿದೆ. ಯಾಕಂತ ಹೇಳಿದ್ರೆ ಇಬ್ಬರಲ್ಲಿ ಯಾರು ಒಬ್ರು ಗೆಲ್ಲಲೇಬೇಕು. ಮೊದಲನೇ ಟಾಸ್ಕ್ ಹಾಳಾಗಿರೋದ್ರಿಂದ ಇವತ್ತಿನ ಟಾಸ್ಕ್ ಅಲ್ಲಿ ಅತಿ ಹೆಚ್ಚಾಗಿ ಜಗಳ ಆಗೋ ಸಂಭವನೂ ಕೂಡ ಇದೆ. ರಜತ್ ಅವರು 5 ಸ್ಟಾರ್ಗೆ 5 ಸ್ಟಾರ್ ಕೊಡಬಹುದು. ಯಾಕಂತ ಹೇಳಿದ್ರೆ ಅಂತ ಮಟ್ಟಿಗೆ ಆಡ್ತಿದ್ದಾರೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.